ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಶಕ್ತನಾದ ಪಾವನಾತ್ಮರು ನಮ್ಮೊಳಗೆ ಇರುವ ಕಾರಣ ಕಾಡಿಸುವ ಸೈತಾನನ ಓಡಿಸಿದೆ ಒಂದೇ ನುಡಿಯಿಂದ. ಶಕ್ತನಾದ ಪಾವನಾತ್ಮರು ನಮ್ಮೊಳಗೆ ಇರುವ ಕಾರಣ ಕಾಡಿಸುವ ಸೈತಾನನ ಓಡಿಸುವೆ ಯೇಸು ವಾಕ್ಯದಿ. ಹಲ್ಲೇಲು ಹಲ್ಲೇಲೂಯ, ಹಲ್ಲೇಲು ಹಲ್ಲೇಲೂಯ, ಹಲ್ಲೇಲು ಹಲ್ಲೇಲೂಯ, ಹಲ್ಲೇಲು ಹಲ್ಲೇಲೂಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು, ಪವಿತ್ರಾತ್ಮರ ಕಾರ್ಯಕಲಾಪಗಳು 28ನೇ ಅಧ್ಯಾಯ. ಮೊಟ್ಟ ಮೊದಲು ನಾವೆಲ್ಲರೂ ಒಟ್ಟಾಗಿ ಸೇರಿ ತಂದೆ ದೇವರಿಗೂ ನಮ್ಮ ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರಿಗೂ ಇದುವರೆಗೂ ನಮ್ಮನ್ನು ಮುನ್ನಡೆಸಿದ ಪರಿಶುದ್ಧಾತ್ಮರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು 1ನೇ ಅಧ್ಯಾಯದಲ್ಲಿ ನಾವು ಪ್ರಾರಂಭ ಮಾಡಿದ ಈ ಬೈಬಲ್ ಸ್ಟಡಿ ಕೊನೆಯ ಅಧ್ಯಾಯ 28ರವರೆಗೆ ದೇವರು ನಮ್ಮನ್ನು ಸುರಕ್ಷಿತವಾಗಿ ಮುನ್ನಡೆಸಿದ್ದಾರೆ. ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಈ ಜೀವಸ್ವರ ಪ್ರತಿದಿನ ಪ್ರಸಾರವಾಗಲು ಇದಕ್ಕೆ ಸಹಾಯ ಮಾಡಿದ ನಮ್ಮ RRCಯ ಡೈರೆಕ್ಟರ್ ಗುರುಗಳು, ಇಲ್ಲಿಯ ಎಲ್ಲ ಗುರುಗಳು, ವಿಶೇಷವಾಗಿ ನಮ್ಮ ಕನ್ನಡ ತಂಡದ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳು, ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವ ಕುಟುಂಬಗಳು, ಇದನ್ನು ವೀಕ್ಷಿಸಿ ಆಶೀರ್ವಾದವನ್ನು ಪಡೆದುಕೊಂಡು ಇದನ್ನು ಅನೇಕರಿಗೆ ಶೇರ್ ಮಾಡುತ್ತಾ ಈ ಜೀವಸ್ವರವನ್ನು ಇಷ್ಟರ ಮಟ್ಟಿಗೆ ಬೆಳೆಸುತ್ತಾ ಬಂದಿರುವ ಜೀವಸ್ವರದ ಎಲ್ಲ ವೀಕ್ಷಕರ ಕುಟುಂಬಗಳಿಗೂ ಯೇಸುವಿನ ನಾಮದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಮತ್ತೆ 28ನೇ ಅಧ್ಯಾಯ ಬಹುಶಃ ಇವತ್ತು ನಾಳೆಗೆ ಮುಗಿದು ಹೋಗುತ್ತದೆ. ಮತ್ತೆ ನಾವು ಇದೇ ರೀತಿ ಬೈಬಲ್ ಸ್ಟಡಿ ಸ್ಟಾರ್ಟ್ ಮಾಡೋಣವಾ? ಅನೇಕರು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ರು, ಅಕ್ಕ ಪವಿತ್ರಾತ್ಮರ ಕಾರ್ಯಕಲಾಪಗಳು ಬಹಳ ಸುಂದರವಾಗಿ ಅದ್ಭುತಕರವಾಗಿ ನಮಗೆ ಅರ್ಥಗರ್ಭಿತವಾಗುವಂತೆ ನೀವು ಬೋಧನೆ ಮಾಡಿದ್ದೀರಿ, ಪವಿತ್ರಾತ್ಮರಿಗೆ ಸ್ತೋತ್ರವಾಗಲಿ ಎಂಬುದಾಗಿ. ನಾವು ಬೈಬಲ್ ಓದ್ತಾ ಇದ್ವು, ಆದರೆ ಒಂದೊಂದು ವಾಕ್ಯದಲ್ಲಿ ಇಷ್ಟೊಂದು ಅರ್ಥಗಳಿದೆ, ಈ ರೀತಿ ಅದನ್ನು ಪವಿತ್ರಾತ್ಮರು ಪ್ರಕಟಪಡಿಸಿದ್ದಾರೆ ಎಂಬುದು ನಮಗೆಲ್ಲರಿಗೂ ಬಹಳ ಸಂತೋಷ ಎಂದು ಅವರು ತಿಳಿಯಪಡಿಸಿದರು. ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಹಾಕಿ. ನಾವು ಇದೇ ರೀತಿ ಬೈಬಲ್ ಸ್ಟಡಿ ರೋಮನರಿಗೆ ಬರೆದ ಪತ್ರ ಪ್ರಾರಂಭ ಮಾಡಿ ಪ್ರಕಟಣಾ ಗ್ರಂಥ ತನಕ ಬರೋಣ. ಹೌದು, ಬೈಬಲ್ ಸ್ಟಡಿ ಮುಂದುವರಿಸಲ್ಪಡಲಿ ಎಂದು ನೀವು ಹಾಕಿದರೆ ಅದು ನಮಗೆ ಒಂದು ಉತ್ತೇಜನವನ್ನು ಕೊಟ್ಟು ಅದನ್ನು ನಾವು ಮುನ್ನಡೆಸಿಕೊಂಡು ಹೋಗಲು ಸಹಾಯ ಆಗುತ್ತದೆ. ಕಾರಣ ದೇವರ ಆಳ, ಅಗಲ, ಉದ್ದ, ಎತ್ತರ, ಅವರ ಅಪಾರ ಜ್ಞಾನವನ್ನು ಅರಿತುಕೊಳ್ಳಬೇಕು. ಆ ಜ್ಞಾನಕ್ಕಿಂತ ಮಿಗಿಲಾಗಿ ದೇವರ ಪ್ರೀತಿಯನ್ನು ಅನುಭವಿಸಬೇಕು. ದೇವರ ಜ್ಞಾನವನ್ನು ನಾವು ಅರಿತುಕೊಂಡಾಗ ದೇವರ ಪ್ರೀತಿ ನಮ್ಮಲ್ಲಿ ಅಧಿಕವಾಗುತ್ತದೆ. ಆ ವ್ಯಕ್ತಿಯ ಬಗ್ಗೆ ತಿಳಿದುಕೊಂಡಾಗ ನಮಗೆ ಅವರ ಸ್ವಭಾವ ನಮ್ಮಲ್ಲಿ ಇನ್ನೂ ಗೌರವವನ್ನು, ಪ್ರೀತಿಯನ್ನು ತಂದು ಕೊಡುತ್ತದೆ. ರೈಟ್? ಆದ ಕಾರಣ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೀವೆಲ್ಲ ಅದಕ್ಕೆ ಇಂಟ್ರೆಸ್ಟ್ ತೋರಿಸಿದ್ರೆ ದೇವರ ಕೃಪೆಯಿಂದ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗೋಣ. 28ನೇ ಅಧ್ಯಾಯ, ಮಾಲ್ಟಾ ದ್ವೀಪದಲ್ಲಿ ಪೌಲನ ಅನುಭವ. ನಾವು ಸುರಕ್ಷಿತವಾಗಿ ದಡವನ್ನು ಸೇರಿದ ಮೇಲೆ ಅದನ್ನು ಮಾಲ್ಟಾ ದ್ವೀಪವೆಂದು ತಿಳಿದು ಬಂದಿತು. ಅಲ್ಲಿಯ ನಿವಾಸಿಗಳು ನಮಗೆ ವಿಶೇಷ ಸಹಾನುಭೂತಿಯನ್ನು ತೋರಿಸಿದರು. ಮಳೆ ಹೊಯ್ದು ಚಳಿಯಾಗುತ್ತಿದ್ದುದರಿಂದ ಅವರು ಬೆಂಕಿ ಮಾಡಿ ನಮ್ಮೆಲ್ಲರನ್ನು ಬರಮಾಡಿಕೊಂಡರು. ಪೌಲನು ಒಂದು ಹೊರೆ ಕಟ್ಟಿಗೆಯನ್ನು ಕೂಡಿಸಿ ತಂದು ಬೆಂಕಿಯ ಮೇಲೆ ಹಾಕುತ್ತಿದ್ದಾಗ ಬೆಂಕಿಯ ಶಾಖಕ್ಕೆ ವಿಷಸರ್ಪ ಹೊರಬಂದು ಅವನ ಕೈಗೆ ಸುತ್ತಿಕೊಂಡಿತು. ಈ ಸರ್ಪ ಅನ್ನುವಾಗ ನನಗೆ ಪ್ರೇರೇಪಣೆ ಆಗಿದ್ದು, ಈ ಸರ್ಪಕ್ಕೂ ಯೇಸುವಿನ ಅನುಯಾಯಿಗಳಿಗೂ ಹಗ್ಗೆತನವಿದೆ. ಅದು ಹುಡುಕಿಕೊಂಡು ಬರುತ್ತೆ. ನೋಡಿ, ಹಡಗಿನ ಪ್ರಯಾಣದಿಂದ ಪೌಲ ಸುರಕ್ಷಿತವಾಗಿ ಬಂದರೂ ಸಹ ಅಷ್ಟು ಮಂದಿ, 276ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ಅವರೆಲ್ಲ ಬೆಂಕಿಯನ್ನು ಕಾಯಿಸಿಕೊಂಡು ಕುಳಿತಿದ್ದಾರೆ, ಕಟ್ಟಿಗೆಯನ್ನು ತಗೊಂಬಂದು ಬೆಂಕಿಗೆ ಹಾಕ್ತಾ ಇದ್ದಾರೆ. ಅವರಾರಿಗೂ ತೊಂದರೆ ಮಾಡದ ಸರ್ಪ, ಆ ಸರ್ಪಕ್ಕೆ ಚೆನ್ನಾಗಿ ಗೊತ್ತು ಯಾರು ದೇವರ ಮಕ್ಕಳು ಎಂದು. ಹೊಂಚು ಹಾಕಿ ಕಾಯುತ್ತಾ ಇದ್ದಾನೆ ಸೈತಾನ. ಆ ವಿಷ ಸರ್ಪ ಅವನ ಕೈಯನ್ನು ಸುತ್ತಿಕೊಂಡಿತು. ಆದಿಕಾಂಡ 3ನೇ ಅಧ್ಯಾಯ ವಚನ 15ರಲ್ಲಿ ಈ ಮಹಿಳೆಯ ಸಂತತಿಗೂ ಇದರ ಸಂತತಿಗೂ ಹಗ್ಗೆತನವಿರಿಸುವೆನು. ಈಗ ಪಾರಿವಾಳ ಅಂದ ತಕ್ಷಣ ನಮಗೆ ಪಾರಿವಾಳ ಯಾರ ಸಿಂಬಲ್?
ಪವಿತ್ರಾತ್ಮರ ಸಿಂಬಲ್. ಕರೆಕ್ಟ್ ಅಲ್ವಾ? ಪವಿತ್ರಾತ್ಮರ ಚಿಹ್ನೆ. ಯೇಸುವಿನ ಮೇಲೆ ಪಾರಿವಾಳದ ರೂಪದಲ್ಲಿ ಪರಿಶುದ್ಧಾತ್ಮರು ಇಳಿದು ಬಂದರು. ಸೊ ಅನೇಕ ಕಡೆ ನಾವು ಪವಿತ್ರಾತ್ಮರಿಗೆ ಹೋಲಿಕೆಯಾಗಿ ಪಾರಿವಾಳದ ಸಿಂಬಲ್ ಅನ್ನ ಹಾಕ್ತಾ ಇರ್ತೀವಿ. ಕುರಿಮರಿಯನ್ನು ನೋಡುವಾಗ ಆ ಕುರಿಮರಿ ಯಾರ ಚಿಹ್ನೆ? ಯಜ್ಞದ ಕುರಿಮರಿಯಾದ ಪ್ರಭು ಯೇಸುವಿನ ಚಿಹ್ನೆ. ಅದೇ ರೀತಿಯಲ್ಲಿ ಸರ್ಪ ಸೈತಾನನ ಚಿಹ್ನೆಯಾಗಿದೆ. ಸರ್ಪ ಎಲ್ಲ ಪ್ರಾಣಿಗಳಲ್ಲಿ ಕುಯುಕ್ತಿಯುಳ್ಳ ಪ್ರಾಣಿ. ಸೈತಾನ ಆ ಸರ್ಪವನ್ನ ವಶಪಡಿಸಿಕೊಂಡು ಅದರ ಮೂಲಕ ಬಂದು ಆದಿ ತಂದೆ ತಾಯಿ ಆದ ಮತ್ತು ಹವ್ವಳನ್ನ ವಂಚಿಸಿದ ಸುಳ್ಳುಗಾರ, ಕೊಲೆಗಾರ, ನಯ ವಂಚಕ. ಹೌದಲ್ವಾ? ಅದೇ ರೀತಿಯಲ್ಲಿ ನಾವು ನೋಡ್ತೇವೆ. ಸೊ ಸರ್ಪಗಳು ನಮ್ಮನ್ನ ಬೆನ್ನತ್ತಿ ಬರುತ್ತವೆ. ಅದಕ್ಕೆ ಯೇಸು ಹೇಳಿದ್ದು, ಸಿಂಹಗಳನ್ನ, ಸರ್ಪಗಳನ್ನ, ಚೇಳುಗಳನ್ನ ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಅವುಗಳಿಂದ ನಿಮಗೆ ಯಾವ ಹಾನಿಯೂ ಸಂಭವಿಸಲಾರದು. ಆಮೇನ್ ಎಂದು ಟೈಪ್ ಮಾಡುವ. ಲೂಕ 10:19 ನನ್ನೊಟ್ಟಿಗೆ ಸೇರಿ ಕನ್ಫೆಸ್ ಮಾಡಿ, ನನ್ನೊಟ್ಟಿಗೆ ಸೇರಿ ಸ್ವರವೆತ್ತಿ ವಿಶ್ವಾಸದಿಂದ ಅರಿಕೆ ಮಾಡಿ ಆಮೇನ್ ಎಂದು ಹೇಳೋಣ. ಆಮೇನ್ ಎಂದು ಟೈಪ್ ಮಾಡೋಣ. ನಮ್ಮ ಮನೆಯ ಸುತ್ತಲೂ, ನಮ್ಮ ಮನೆಯ ಒಳಗಡೆ ಹೊರಗಡೆ ಸರ್ಪದ ಸ್ವಭಾವವುಳ್ಳ ದುರಾತ್ಮ, ಕುಯುಕ್ತಿ, ಸುಳ್ಳುಗಾರ, ಕೊಲೆಗಾರ, ನಯವಂಚಕ, ಕನ್ನಿಂಗ್, ಈ ಸ್ವಭಾವದ ಮೂಲಕ, ಸರ್ಪದ ಸ್ವಭಾವದ ಮೂಲಕ ಕಾರ್ಯ ಮಾಡುತ್ತಿರುವ ಎಲ್ಲ ಶರೀರ ಗಣಗಳು, ಅಂಧಕಾರ ಶಕ್ತಿಗಳ ದುರಾತ್ಮ ಸೇನೆಗಳು ಯೇಸುವಿನ ನಾಮದಲ್ಲಿ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸಮೂಹವನ್ನು ಬಿಟ್ಟು ನರಕದ ಪಾತಾಳಕ್ಕೆ ಕಟ್ಟಿ ಹಾಕುವಂತೆ ಆಜ್ಞಾಪಿಸಿ ಪ್ರಾರ್ಥನೆ ಮಾಡುತ್ತೇನೆ. ಆಮೇನ್. ವಿಶ್ವಾಸದಿಂದ ಆರಿಕೆ ಮಾಡೋಣ. ಅದು ನಮ್ಮಲ್ಲಿ ನೆರವೇರುತ್ತದೆ. ಹೇಳುವವರಿಗೆ ಅದು ಸಂಭವಿಸುತ್ತದೆ. ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯ ವಚನ 7 ಮೇಲ್ಪಟ್ಟು ಆ ಘಟಸರ್ಪ, ಅದರೊಳಗೆ ಮಿಖಾಯಲ್ ದೇವದೂತ ಹೋರಾಡಿದ. ಕೊನೆಗೆ ಆ ಘಟಸರ್ಪ ಜಯವನ್ನ ಪಡೆದುಕೊಳ್ಳಲಾರದೆ ಸೋತು ಹೋಯಿತು. ಅದನ್ನ ಭೂಮಿಗೆ ದಬ್ಬಲಾಯಿತು. ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯ ವಚನ 14ರಲ್ಲಿ ನಾವು ನೋಡ್ತೇವೆ, ಇದರಿಂದಾಗಿ ಘಟಸರ್ಪಕ್ಕೆ ಆ ಮಹಿಳೆಯ ಮೇಲೆ ತೀವ್ರತರ ರೋಷ ಉಂಟಾಯಿತು. ಆ ಮಹಿಳೆಯ ಇನ್ನುಳಿದ ಸಂತತಿಯವರ ಮೇಲೆ, ಅಂದರೆ ಯಾರೆಲ್ಲ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರ ಮೇಲೆ ಹಾಗೂ ಯೇಸು ಸ್ವಾಮಿಯ ಪರವಾಗಿ ಸಾಕ್ಷಿ ನೀಡುವವರ ಮೇಲೆ ಯುದ್ಧ ಮಾಡಲು ಹೊರಟು ಹೋಯಿತು. ನಮಗೊಂದು ಯುದ್ಧ ಇದೆ. ನಾವೆಲ್ಲರೂ ಯುದ್ಧ ಭೂಮಿಯಲ್ಲಿ ನಿಂತಿರುವ ಸೈನಿಕರು ಎಂಬುದನ್ನು ಮರೆತು ಬಿಡಬೇಡಿ. ನಮ್ಮ ಶತ್ರುವಾದ ಸೈತಾನ ಯಾರನ್ನ ನಾಶ ಮಾಡಲೆಂದು ಹೊಂಚು ಹಾಕಿ ಕಾಯುತ್ತಿದ್ದಾನೆ. ಈ ಸರ್ಪ, ಡೈರೆಕ್ಟ್ ಸರ್ಪ ನಿಮ್ಮ ಕಣ್ಣ ಮುಂದೆ ಬರದೇ ಇರ್ಬೋದು. ಆ ಸರ್ಪದ ಸ್ವಭಾವವು ವ್ಯಕ್ತಿಗಳ ಮೂಲಕ ಕಾರ್ಯ ಮಾಡುವಾಗ ಆ ಸರ್ಪವನ್ನು ಬಂಧಿಸಿ ನರಕಕ್ಕೆ ನಾವು ದಬ್ಬೆ ಹಾಕಬೇಕು. ಅಧಿಕಾರವನ್ನು ನಮಗೆ ಕೊಡಲಾಗಿದೆ. ಪ್ರೈಸ್ ದ ಲಾರ್ಡ್. ಭಯ ಪಡಬೇಡಿ. ಓಕೆ. ಆ ದ್ವೀಪದ ನಿವಾಸಿಗಳು, 4ನೇ ವಚನ, ಪೌಲನ ಕೈಯಿಂದ ನೇತಾಡುತ್ತಿರುವ ಹಾವನ್ನು ಕಂಡು, ಇವನೊಬ್ಬ ಕೊಲೆಗಡುಕನೇ ಸರಿ, ಇವನು ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರೂ ವಿಧಿ ಇವನನ್ನು ಬಿಡಲಿಲ್ಲವಲ್ಲ. ಜನರ ಸ್ವಭಾವ ಹೇಗೆ ನೋಡಿ. ಅಯ್ಯೋ ಅಯ್ಯೋ ಅಯ್ಯೋ, ಎಂಥ ಪಾಪಿ, ಸಮುದ್ರದಲ್ಲೇ ಸಾಯ್ಬೇಕಾಗಿತ್ತು, ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ರು, ಇಲ್ಲಿ ಸಾಯ್ತಾ ಇದ್ದಾನೆ ಹಾವು ಕಚ್ಚಿ ಅಂತ ಎಂದು ತಮ್ಮ ತಮ್ಮಲ್ಲೇ ಮಾತನಾಡಿಕೊಂಡರು. ಆದರೆ ಪೌಲನು ಹಾವನ್ನು ಬೆಂಕಿಗೆ ಒದರಿಬಿಟ್ಟನು, ಅವನಿಗೆ ಯಾವ ಅಪಾಯವೂ ಆಗಲಿಲ್ಲ. ಪೌಲನ ಶರೀರ ಪವಿತ್ರಾತ್ಮ ಭರಿತವಾದ ಶರೀರ. ವಿಷ ಸರ್ಪಗಳನ್ನು, ಚೇಳುಗಳನ್ನು ನೀವು ಕೈಯಲ್ಲಿ ಎತ್ತಿಕೊಳ್ಳುವಿರಿ, ಅವುಗಳಿಂದ ನಿಮಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಯೇಸುವಿನ ನಾಮದಲ್ಲಿ ಅವನು ಅದನ್ನು ಒದರಿಬಿಟ್ಟ. ಆ ಜನರು, ಈಗ ಅವನ ಮೈ ಊದಿಕೊಳ್ಳುತ್ತದೆ, ಈಗಲೇ ಅವನು ಪಕ್ಕನೆ ಸತ್ತು ಬೀಳುತ್ತಾನೆ ಎಂದು ಕಾದಿದ್ದರು. ಎಷ್ಟು ಹೊತ್ತು ಕಾದರೂ ಅವನಿಗೆ ಯಾವ ಹಾನಿಯೂ ಆಗಲಿಲ್ಲ. ಇದನ್ನು ಕಂಡ ಅವರು ತಮ್ಮ ಅಭಿಪ್ರಾಯವನ್ನು ಬದಲಿಸಿದರು, ಇವನೊಬ್ಬ ದೇವರು ಎಂದುಕೊಂಡರು. ಜನರು ಅತ್ತೆ ಕಾಸು ಕೊಟ್ರೆ ಅತ್ತೆ ಕಡೆ, ಸೊಸೆ ಕಾಸು ಕೊಟ್ರೆ ಸೊಸೆ ಕಡೆ ಅನ್ನುವ ರೀತಿಯಲ್ಲಿ ಗಾಳಿ ತೂರಿದಂತೆ, ಗಾಳಿ ಬೀಸಿದ ಕಡೆ ತೂರಿಕೋ ಅನ್ನುವುದು ಜನರ ಸ್ವಭಾವ. ಜನ ಹೊಗಳಿದಾಗ ನೀವು ಉಬ್ಬಬೇಡಿ, ತೆಗಳಿದಾಗ ಕುಗ್ಗಬೇಡಿ. ನೀವು ಮಾಡುವ ಕೆಲಸ ದೇವರಿಗೆ ಮೆಚ್ಚುಗೆಯಾಗಿದ್ದರೆ ಧೈರ್ಯದಿಂದ ಮುನ್ನಡೆಯಿರಿ. ದೇವರು ನಮ್ಮೊಂದಿಗಿದ್ದಾರೆ. ಒಂದು ಕ್ಷಣದಲ್ಲಿ ಇವನು ಪಾಪಿ, ಕೊಲೆಗಡಕ ಎಂದು ಜರೆದ ಜನ ಅವನು ಸಾಯದೆ ಚೆನ್ನಾಗಿರುವುದನ್ನು ನೋಡಿ, ಹಾವು ಕಚ್ಚಿ ಸಾಯದೆ ಇದ್ದಾನಲ್ಲ, ನಿಜವಾಗಿಯೂ ಇವನೊಬ್ಬ ದೇವರು, ವಾವ್, ಇವನೊಬ್ಬ ದೇವರು ಎಂದು ತಮ್ಮ ಅಭಿಪ್ರಾಯವನ್ನ ಬದಲಾಯಿಸಿಕೊಂಡ್ರು. ಜನ ಅವರಿಗೆ ಬೇಕಾದಂಗೆ ಅಭಿಪ್ರಾಯಗಳನ್ನು ಬದಲಾಯಿಸಿಕೊಳ್ತಾ ಇರ್ತಾರೆ. ಯೇಸುವಿನ ಬಗ್ಗೆ ಜನ ಮಾತಾಡಿದ್ರು, ಇವನು ಹೊಟ್ಟೆ ಬಾಕ, ಪಾಪಿಸ್ಟರ ಗೆಳೆಯ, ಕುಡುಕ,
ಸದಾ ಮೇರಿ ಮತ್ತು ಮಾತೆ ಮರಿಯಾ ಮೇರಿ ಲಾಜರನ ಮನೆಯಲ್ಲಿ ಇರ್ತಾರೆ. ಯೇಸು ಹೇಳಿದರು, ಯೇಸು ಕುಗ್ಗಿ ಹೋಗಲಿಲ್ಲ, ಜನ ಹೊಗಳಿದರು, ಹಿಗ್ಗಲಿಲ್ಲ. ನಾನು ಯಾರು, ಎಲ್ಲಿಂದ ಬಂದವನು, ನನಗೆ ಕೊಟ್ಟಿರುವ ಕಾರ್ಯ ಎಂಥದ್ದು, ಅದರಲ್ಲಿ ಅವರು ದೃಢಚಿತ್ತರಾಗಿದ್ದರು. ಹಾಗಿದ್ದಾಗ ಮಾತ್ರ ನಾವು ನಮ್ಮ ವಿಶ್ವಾಸದ ಹೋರಾಟವನ್ನು ಮುನ್ನಡೆಸಲು ಸಾಧ್ಯ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನೀವು ತುಳಿಯುವಿರಿ, ಅವುಗಳಿಂದ ನಿಮಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಮಾರ್ಕ 16 ವಚನ 16ರಿಂದ 18 ವಾಕ್ಯವನ್ನು ಸಂಪೂರ್ಣವಾಗಿ ವಿಶ್ವಾಸಿಸಿ, ವಿಷ ಪದಾರ್ಥ ತಿಂದರೂ ಯೇಸುವಿನ ನಾಮದಲ್ಲಿ ನಮ್ಮ ಶರೀರಕ್ಕೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಎಂಬ ವಚನದಂತೆ ಇವತ್ತು ಯಾರೆಲ್ಲ ಶರೀರದಲ್ಲಿ ವಿಷಕರವಾದ ಕ್ರಿಮಿಕೀಟಗಳು, ವಿಷ ವೈರಸ್ಗಳು, ವಿಷಕರವಾದ ರೋಗ ರುಜಿನದ ದುರಾತ್ಮಗಳು ಕಾರ್ಯ ಮಾಡುತ್ತಿದೆಯೋ, ಯೇಸುವಿನ ನಾಮದಲ್ಲಿ ಅವೆಲ್ಲವೂ ಸುಟ್ಟು ಭಸ್ಮವಾಗಲಿ. ಪೌಲನು ಹಾವನ್ನು ಒದರಿದಾಗ ಅದು ಬೆಂಕಿಯಲ್ಲಿ ಹುಳುವಿನಂತೆ ಸುಟ್ಟು ನಾಶವಾದ ರೀತಿಯಲ್ಲಿ ಇವರ ಶರೀರದಲ್ಲಿ ಕಾರ್ಯ ಮಾಡುತ್ತಿರುವ ಎಲ್ಲ ವಿಷ ವೈರಸ್ಗಳು, ವಿಷ ಕ್ರಿಮಿಕೀಟಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ಪವಿತ್ರಾತ್ಮರ ಜೀವ ಒಬ್ಬೊಬ್ಬರ ಶರೀರ ದೇಹಾತ್ಮಗಳಲ್ಲಿ ಸಂಪೂರ್ಣ ಸೌಖ್ಯವನ್ನು, ಸಂರಕ್ಷಣೆಯನ್ನು, ಅಭಿಷೇಕವನ್ನು ಅನುಗ್ರಹಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.